ಈಗ ಧಾರಾವಾಹಿಯಲ್ಲಿ ಅತ್ತೆ ಸೊಸೆ ಜಗಳ, ಒಂದು ಹೀರೋಗೆ ಇಬ್ರು ಹೀರೋಯಿನ್ಸು, ಅಥವಾ ಇಬ್ರು ಹೀರೋ ಇರ್ತಾರೆ, ಒಂದು ಹೀರೋಯಿನ್ನು, ಇದೇ ತರದ ಕತೆಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಒಂಥರ ಮೊನೋಟಮಿ ಅಂತ ಹೇಳ್ಬೋದು ಮೇಡಮ್. ರಾಮಾಯಣ ಮಹಾಭಾರತ ಆ ಕಥೆಯಲ್ಲೂ ಇದೆ. ಆಮೇಲೆ ನೀವು ಯಾವುದೇ ಒಂದು ಮನೇಲಿ ನೋಡ್ಬೋದು, ಪಕ್ಕದ ಮನೇಲಿ ಗಲಾಟೆ ಆಯಿತು ಅಂದರೆ ಫಸ್ಟ್ ಕಿಟಕಿ ಓಪನ್ ಆಗುತ್ತೆ. ನಮ್ಮನೆ ಹೆಣ್ಮಕ್ಳೇ ಓಪನ್ ಮಾಡೋದು, ಕ್ಯೂರಿಯಾಸಿಟಿ ಜಾಸ್ತಿ. ಆ ಇನ್ಸಿಡೆಂಟನ್ನು ಆಮೇಲೆ ಮಧ್ಯಾಹ್ನದ ಹರಟೆಗಳಿರುತ್ತೆ, ಒಳ್ಳೆಯದನ್ನು ಯಾರೂ ಮಾತಾಡಲ್ಲ ಮೇಡಮ್. ಪಕ್ಕದ ಮನೇಲಿ ಏನಾದರೂ ಅವನ ಜೊತೆ ಹೋದ್ಲು, ಅವನು ಹೆಂಡತಿ ಹತ್ರ ಏಟ್ ತಿಂದ. ಇತ್ತೀಚೆಗೆ ನೋಡಿ ಏನಾಗುತ್ತೆ, ಹೆಂಡತಿ ಗಂಡನ ಕೊಂದ್ಲು ಅಂತೆ, ಇಲ್ಲ ಗಂಡ ಅವನೇನೋ ಇದು, ಈ ಥರ ಇಲ್ಲ ಅವ್ರು ಈ ಪಾಯಿಂಟ್ಗಳ ಮೇಲೇ ಗಲಾಟೆ ಆಗುತ್ತೆ. ಆಮೇಲೆ ಅತ್ತೆ ಸೊಸೆನೂ ಅಷ್ಟೇ, ಅದು ಎವರ್ಗ್ರೀನ್, ಮುಗಿಯಲ್ಲ ಅದು. ನಾವು ಎಷ್ಟೇ ಅಪ್ಡೇಟ್ ಆಗಿದ್ದೀವಿ ಅಂದ್ರೂ ಅತ್ತೆ ಮನಸ್ಸು ಅದೇ ಇರುತ್ತೆ, ಸೊಸೆ ಮನಸ್ಸು ಇವತ್ತಿಗೂ ಅದೇ ಇರುತ್ತೆ, ಏನು ಚೇಂಜ್ ಆಗಿರಲ್ಲ. ಕೆಲ್ಸಕ್ಕೊಂದು ಹೋಗ್ಬೋದು, ಅತ್ತೆ ಸೊಸೆ ಇಬ್ಬರು ಕೆಲ್ಸಕ್ಕೆ ಹೋಗ್ಬೋದು, ಬಟ್ ಅವರ ಮನಸ್ಥಿತಿ ಮಾತ್ರ ಆ ಕಾಲದಲ್ಲಿ ಹೇಗಿತ್ತೋ ಈ ಕಾಲದಲ್ಲೂ ಹಾಗಿದೆ. ಬಾಟಲ್ ಚೇಂಜು, ಒಳಗಡೆದು ಅದೇ ಇದೆ.